ಸ್ನೇಹಿತರೆ, ನಾವು ನಮ್ಮ ದೋಸ್ತ ಇಬ್ರು ಬರ್ತಾ ಇದೀವಿ. ಬನ್ನಿ ಯಜಮಾನ್ರೆ. ಯಜಮಾನ್ರೆ, ಕಬಾಳಮ್ಮ ಜೈ ಕಬಾಳಮ್ಮ, ಜೈ ಕಬಾಳಮ್ಮ, ಜೈ ಕಬಾಳಮ್ಮ. ಫೈನಲಿ ದೇವಸ್ಥಾನ ಬಂತು, ಕಬಾಳಮ್ಮ ದೇವಸ್ಥಾನ ಬಂತು. ಜೈ ಕಬಾಳಮ್ಮ ಅಂತ. ಕಪಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ, ಬೆಟ್ಟಕ್ಕೆ ಹೋಗಿದ್ವಿ. ಬಂದು ಸತೀಶ್ ಸರ್ ಅಂದ್ಬಿಟ್ಟು ರೈತರು ಬಂದ ತಕ್ಷಣ, ಸರ್ ಬೆಟ್ಟದಿಂದ ಬಂದೆ, ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು ಸರ್, ಸ್ವಲ್ಪ ಊಟ ಹಾಕಿ ಸರ್ ಅಂದೆ. ಬನ್ನಿ ಸರ್ ಅಂತ ಹೇಳಿದ್ರು. ನೋಡಿ, ಒಟ್ಟಿಗೆ ನಾವು ರೈತರ ಹತ್ರ ನೋಡಿ ಪ್ರತಿಯೊಬ್ಬರು ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀವಿ. ನೋಡಿ, ಅನ್ನ ಸಾರು ನೋಡಿ, ತೋಟದಲ್ಲಿ ಬೆಳೆದಿರುವಂಥ ಅಕ್ಕಿ ಎಷ್ಟು ಟೇಸ್ಟಾಗಿದೆ. ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ. ಯಜಮಾನ್ರ, ನೀವೇ ಮಾಡೋದು? ಏನು ಕೆಲಸ ಮಾಡೋದು ಜೊತೆಲಿ? ತೋಟದಲ್ಲಿ ತೋಟದ ಏನು ಕೆಲಸ? ಬೆಳಿಗ್ಗೆಯಿಂದ ಸಂಜೆ ಎಷ್ಟೊಂದು ಗಂಟೆ? ಹೌದಾ, ನೀವಿರೋದಿಲ್ಲ? ಚನ್ನಪಟ್ಟಣ. ರೂಮ್ ಮಾಡೋ ಇಲ್ಲೇನಾ? ಸೆಡ್ಡು. ಓಕೆ, ದಿನ ಇಲ್ಲೇ? ದಿನ ಕೆಲಸ ಮುಗಿಸ್ಕೊಂಡು ಇಲ್ಲೇ ಇರೋದು? ಹೌದಾ, ಬೇರೆ ಕೆಲಸ ಅಲ್ಲಿ ಹೋಗ್ತಾ ಇರ್ತಾರೆ. ಓಕೆ, ಎಲ್ಲೆಲ್ಲಿ ಕೆಲಸ ಹೋಗ್ತಾ ಇರೋದು ಅಲ್ವಾ? ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕನಕಪುರದಲ್ಲಿರುವ ಕಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿಂದ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮೂಳ ಬಂದು ಬೆಟ್ಟದ ಮೇಲೆ ಇರೋದು. ಅಲ್ಲಿಂದ ಪೂಜೆ ಆದಮೇಲೆ ಕೆಳಗಡೆ ದೇವಸ್ಥಾನದಲ್ಲಿ ಪೂಜೆ ಆಗೋದು. ಇವತ್ತು ನಡ್ಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತೋರಿಸ್ಕೊಡ್ತೀವಿ ತಮಗೆ. ತಾವು ಬಂದರೆ ಕನಕಪುರಕ್ಕೆ ಖಂಡಿತವಾಗಲು ಬೆಟ್ಟದ ಮೇಲೆ ಇರುವಂಥ ದೇವರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ನೀವು ಚೆನ್ನಾಗಿರ್ತೀರ, ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ. ಯಜಮಾನ್ರೆ, ಶುರು ಮಾಡೋಣ? ರಾಘುಲ, ಹೋಗೋಣ? ರೆಡಿ. ಜೈ ಕಬಾಳಮ್ಮ, ಜೈ ಕಬಾಳಮ್ಮ. ನೋಡಿ ಸ್ನೇಹಿತರೆ, ಬೆಟ್ಟ ನೋಡಿ, ಬೆಟ್ಟ ತೋರಿಸ್ತಾ ಇದೀವಿ. ಈಗ ಬೆಟ್ಟಕ್ಕೆ ಶುರು ಮಾಡ್ತಾ ಇದೀವಿ ಮೇಲೆ ಹೋಗಕ್ಕೆ. ತಾವು ನೋಡಿ. ನೋಡಿ ಸ್ನೇಹಿತರೆ, ನಮಗಂತೂ ದಾರಿ ಗೊತ್ತಿಲ್ಲ. ದೇವ್ರ ಥರ ನಾಯಿ ಬಂದಿದೆ, ಆ ದಾರಿ ತೋರಿಸ್ತಾ ಇದೆ. ಅದ್ರ ಜೊತೆಲಿ ಹೋಗ್ತಾ ಇದ್ದೀವಿ. ಯಜಮಾನ್ರೆ, ಬನ್ನಿ ಬನ್ನಿ. ದಾರಿ ಅಂತೂ ಗೊತ್ತಿಲ್ಲ, ಹೇಗೋ ಬರ್ತಾ ಇದ್ದೀವಿ. ನಿಧಾನಕ್ಕೆ ಬಾಪ. ರಾಗುಲ, ದಾರಿ ಗೊತ್ತಿಲ್ಲ, ತಪ್ಪಿದ್ದೀವಿ. ಮೊದಲನೇ ಸಲ ಬರ್ತಾ ಇರೋದು. ನೋಡಿ, ಯಾವುದಾದ್ರೂ ರೂಟಲ್ಲಿ ಬರ್ತಾ ಇದ್ದೀವಿ. ಬನ್ನಿ ಬನ್ನಿ ಬನ್ನಿ. ಸರಿ, ಈಗ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದೀವಿ. ಜೈ ಕಬಾಳಮ್ಮ ಅಂತ ಶುರು ಮಾಡ್ತಾ ಇದ್ದೀವಿ. ನೋಡಿ ಹೇಗಿದೆ ಮೆಟ್ಲು. ಜೈ ಕಬಾಳಮ್ಮ, ಜೈ ಕಬಾಳಮ್ಮ. ನೋಡಿ, ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ. ನೋಡಿ, ದೇವ್ರ ಪೂಜೆ ಮಾಡಕ್ಕೆ. ನೋಡಿ ಎಲ್ಲಿ ಬೆಟ್ಟ ನೋಡಿ, ಕಬಾಳಮ್ಮ ದೇವಸ್ಥಾನ, ಕನಕಪುರ. ಮೂಲ ದೇವಸ್ಥಾನ ಮೇಲೆ ಇರೋದು. ನೋಡಿ ದಾರಿ ನೋಡಿ, ಹೋಗ್ತಾ ಇದ್ದೀವಿ. ನೋಡಿ ಪ್ರತಿಯೊಂದು ನೋಡಿ ನೋಡಿ ಹೋಗ್ತಾ ಇದ್ದೀವಿ ಮೇಲ್ಗಡೆ. ಸ್ನೇಹಿತರೆ, ಮೊದಲನೇ ಬಾರಿ ಬೆಟ್ಟಕ್ಕೆ ಹೋಗ್ತಾ ಇರೋದು ಕಬಾಳಮ್ಮ ದೇವಸ್ಥಾನಕ್ಕೆ. ದೇವ್ರು ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ಏ ರಾಘುಲ, ಬಾರಪ್ಪ. ಬಂದೆ ಬಂದೆ, ಬಾರಪ್ಪ. ಬಾ ಬಾ, ಇನ್ನೂ ಐತೆ, ಇನ್ನು ಕಾಲ್ ಭಾಗ ಬಂದಿಲ್ಲ. ಒಡರಿ ಒಡರಿ, ಜೈ ಕಬಾಳಮ್ಮ. ಬನ್ರಿ 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 ಬನ್ರಿ. ಸ್ನೇಹಿತರೆ, ದೇವಸ್ಥಾನಕ್ಕೆ ಮೊದಲನೇ ಬಾರಿ ಬರ್ತಾ ಇರೋದು. ದೇವಸ್ಥಾನಕ್ಕೆ ಬಂದಿದ್ದೀನಿ, ಕಬಾಳಮ್ಮ ದೇವಸ್ಥಾನ ಬೆಟ್ಟಕ್ಕೆ ಮೊದಲನೇ ಬಾರಿ ಬರ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ. ತಾವು ಬಂದರೆ ಬೆಟ್ಟ ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ಒಂದು ಪುಣ್ಯ ಸ್ಥಳ, ಆ ಪುಣ್ಯ ಸ್ಥಳನ ಖಂಡಿತ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಎಲ್ಲೆಲ್ಲೋ ಹೋಗ್ತೀರಾ, ಇಂಥ ಸನ್ನಿಧಾನಕ್ಕೆ ಬನ್ನಿ. ನೀವು ಚೆನ್ನಾಗಿರ್ತೀರಾ, ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ. ಅಷ್ಟೇ. ನೋಡಿ ಸ್ನೇಹಿತರೆ, ಈಗ ನೋಡಿ ಸ್ಟೆಪ್ಪಲ್ಲಿ ಹಾಕಿದ್ದಾರೆ, ಪಕ್ಕದಲ್ಲಿ ಗ್ರಿಲ್ಲು ಹಾಕಿದ್ದಾರೆ. ಈಗ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನೀವು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ದೇವ್ರ ದರ್ಶನ ಅಂದರೆ ಪುಣ್ಯ ಸ್ಥಳ. ಇಂಥ ಪುಣ್ಯ ಸ್ಥಳನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಎಲ್ಲೆಲ್ಲೋ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗಿ, ಪುಣ್ಯ ಸಿಗುತ್ತೆ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರಿ. ಬೆಂಗಳೂರಿಂದ ಬರೀ 1 hour ಅಷ್ಟೇ. ನೋಡಿ ಸ್ನೇಹಿತರೆ, ಸ್ಟೆಪ್ಸು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಾನು ಬರ್ತಾ ಇರೋದು ಮೊದಲನೇ ಬಾರಿ. ಬೆಂಗಳೂರಿಂದ ಬರೀ 1 hour ಅಷ್ಟೇ. ಖಂಡಿತವಾಗ್ಲೂ ಬನ್ನಿ ಪ್ರತಿಯೊಬ್ಬರು ನೋಡಿ. ಕಬಾಳಮ್ಮ ದೇವಸ್ಥಾನ ಮೂಲ ದೇವಸ್ಥಾನ ಇರೋದು ಬೆಟ್ಟದ ಮೇಲೆ. ನೋಡಿ, ಅಲ್ಲಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಈ ಭಗವಂತ ತೋರಿಸ್ತಾ ಇರೋದು ನಮಗೆ ದಾರಿ. ನೋಡಿ, ದೇವ್ರ ರೂಪದಲ್ಲಿ ಬಂದಿರುವಂಥ ಈ ಭಗವಂತ ನಮಗೆ ದಾರಿ ತೋರಿಸ್ತಾ ಇರೋದು. ನೋಡಿ, ಭಗವಂತ
ಪಾರ್ಕಿಂಗ್ ಇಂದ ಬಂದು ನಮ್ಮ ಜೊತೆ ಬರ್ತಾ ಇದೆ ಪಾಪ ಈ ಜೀವ. ನಮಗಂತೂ ದಾರಿ ಗೊತ್ತಿಲ್ಲ, ದಾರಿ ತೋರಿಸ್ತಾ ಇದೆ. ಬನ್ನಿ ಬಾ ಹೋಗೋಣ. ಬಾ ಬಾ ಪುಟ್ಟ, ಬಾ 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 ಬಾ. ನೋಡಿ 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 ಹೇಗೆ ನೋಡ್ತಾ ಇಲ್ಲಿ, ನೋಡಿ ನೋಡಿ ನೋಡಿ, ದಾರಿ ಅದಕ್ಕೆ ಗೊತ್ತು, ನಮ್ಗೆ ಕರ್ಕೊಂಡು ಹೋಗ್ತಾ ಇದೆ, ತೋರಿಸ್ತಾ ಇದೆ. ನಡಿ ನಡಿ ಪುಟ್ಟ, ನಡಿ ನಡಿ ನಡಿ. ಜೈ ಕಬಾಳಮ್ಮ, ಜೈ ಕಬಾಳಮ್ಮ. ನೋಡಿ ಬೆಟ್ಟದ ಮೇಲೆಯಿಂದ ದೇವಸ್ಥಾನ ಪ್ರತಿಯೊಂದು ಕಾಣಿಸ್ತದೆ. ನೋಡಿ ದೇವಸ್ಥಾನ ನೋಡಿ, ಅಲ್ಲಿ ನೋಡಿ ದೇವಸ್ಥಾನ, ಬೆಟ್ಟದ ಮೇಲಿಂದ ತೋರಿಸ್ತಾ ಇದ್ದೀವಿ. ದೇವಸ್ಥಾನ ನೋಡಿ ಹೇಗಿದೆ ನೋಡಿ, ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಗಂಟ ಸ್ಟೆಪ್ ಇದೆ, ಇಲ್ಲಿಂದ ಸ್ಟೆಪ್ ಮಾಡಿಲ್ಲ ಇನ್ನು. ನೋಡಿ ಅಲ್ಲಿ ಹೋಗ್ಬೇಕು ನೋಡಿ, ಇಲ್ಲಿ ಗಂಟ ಸ್ಟೆಪ್ ಇದೆ, ಇಲ್ಲಿಂದ ಮುಗೀತು. ಸ್ಟಾರ್ಟ್ ಮಾಡಿದ್ದೀನಿ. ಬರ್ತಾ ಇದ್ದೀವಿ ಸನ್ನಿಧಾನಕ್ಕೆ. ನೋಡಿ ಮೆಟ್ಲು ಈ ಥರ ಮಾಡಿದ್ದಾರೆ, ನಾವು ನೋಡ್ಬೋದು. ನೋಡಿ ದೇವಸ್ಥಾನ ಅಲ್ಲಿ ಮೇಲೆ ಇರೋದು, ಇಲ್ಲಿ ನಡ್ಕೊಂಡು ಹೋಗ್ತಾ. ದೋಸ್ತ ನೋಡಿ ಸ್ನೇಹಿತರೆ, ನಮ್ಮ ಚಟಾಪಟ ರಾಹುಲ ಎಲ್ಲಿ ಕೂತಾವ ನೋಡಿ. ರಾಹುಲ ಯಾಕಪ್ಪ ಆಗ್ತಾ ಇಲ್ಲ ನೋಡಿ. ಬೆಟ್ಟ ನೋಡಿ, ಇನ್ನು ಮೇಳಕ್ಕೆ ಹೋಗ್ಬೇಕು ನೋಡಿ, ಹೋಗ್ತಾ ಇದ್ದೀವಿ. ರಾಹುಲ ನೋಡಲಿ, ನೋಡಿ ರಾಹುಲ ಹತ್ಕೊಂಡು ಹೋಗ್ತಾ ಇದ್ದಾನೆ. ಹತ್ತಪ್ಪ ರಾಹುಲ, ಹತ್ತು ಹತ್ತು ಹತ್ತು. ಈ ಜಾಗದಲ್ಲಿ ಸ್ವಲ್ಪ ನೋಡ್ಕೊಬನ್ನಿ, ಯಾಕಂದ್ರೆ ನೀರಿದೆ, ಜಾರುತ್ತೆ. ಸ್ವಲ್ಪ ಬರೋರು ನಿಧಾನ ನೋಡ್ಕೊಬನ್ನಿ. ನೋಡಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಒಂದ್ಸಲ ಬನ್ನಿ. ಲೈಫಲ್ಲಿ ಮರೆಯೋಕ್ಕಾಗ್ತಿರಂತ ಮೆಮೊರಿ ಇದು, ಲೈಫಲ್ಲಿ ಮರೆಯೋಕ್ಕಾಗ್ತಿರಂತ ಒಂದು ಪುಣ್ಯ ಸ್ಥಳ ಇದು. ತಮಗೆ ಏನೇ ಕಷ್ಟ ಇರಲಿ, ಸುಖ ಇರಲಿ, ಕಬಾಳಮ್ಮ ದೇವಸ್ಥಾನದಲ್ಲಿರುವ ಬೆಟ್ಟದ ಮೇಲೆ ಇರುವಂಥ ಮೂಲ ದೇವಸ್ಥಾನಕ್ಕೆ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಪ್ರತಿಯೊಂದು ಕಷ್ಟಗಳು ಪರಿಹಾರ ಒಳ್ಳೆಯದಾಗುತ್ತೆ. ದೇವರು ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ಬೆಟ್ಟದ ಮೇಲೆ ಹೋಗ್ತಾ ಇದ್ವಿ. ಜೈ ಕಬಾಳಮ್ಮ, ಜೈ ಕಬಾಳಮ್ಮ, ಜೈ ಕಬಾಳಮ್ಮ, ಜೈ ಕಬಾಳಮ್ಮ. ಸಾಕ್ಬಿಡ ಹೋಗ್ಬಿಟ್ಟವ್ರೆ. ಫೈನಲಿ ದೇವಸ್ಥಾನ ಬಂತು, ಕಬಾಳಮ್ಮ ದೇವಸ್ಥಾನ ಬಂತು. ಜೈ ಕಬಾಳಮ್ಮ ಅಂತ ಈಗ ಹೊರಡುವ, ದೇವಸ್ಥಾನಕ್ಕೆ ಪೂಜೆ ಮಾಡುವ. ಸೀದಾ ಇಷ್ಟು ಎತ್ತರ ಮೇಲೆ ಇರುವ, ಇಷ್ಟು ಎತ್ತರ ಇರುವ ಬೆಟ್ಟದ ಮೇಲೆ ಇರುವಂತ ಹೊಲ ಅಲ್ವಲ್ಲ, ಕಲ್ಯಾಣಿ. ಮತ್ತೆ ನೋಡಿ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಹೋಗ್ತಾ ಇದೀವಿ ನೋಡಿ. ನೋಡಿ ಕಲ್ಯಾಣಿ, ನೋಡಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಜೈ ಕಬಾಳಮ್ಮ, ಜೈ ಕಬಾಳಮ್ಮ, ಜೈ ಕಬಾಳಮ್ಮ, ಜೈ ಕಬಾಳಮ್ಮ, ಜೈ. ನೋಡಿ ಸ್ನೇಹಿತರೆ, ಫೈನಲಿ ಕಬಾಳಮ್ಮ ದೇವಸ್ಥಾನ ಬಂದಿದ್ದೀವಿ. ದರ್ಶನ ಅಂತೂ ತುಂಬಾ, ದೇವಸ್ಥಾನ ಅಂತೂ ಕ್ಲೋಸ್ ಆಗಿತ್ತು, ಬಟ್ ಆದ್ರೆ ದೇವರು ನೋಡೋಕೆ ನಮಗೆ ಭಾಗ್ಯ ಸಿಕ್ತು. ತುಂಬಾ ಖುಷಿ ಆಯ್ತು. ಖಂಡಿತವಾಗ್ಲೂ ಇದು ಬಂದು ಹಳೆ ಕಾಲದ ದೇವಸ್ಥಾನ. ಇದು ಮೂಲ ದೇವಸ್ಥಾನ, ಏನಲ್ಲಿ ಕಬಾಳಮ್ಮ ಮೂಲ ದೇವಸ್ಥಾನ ಇದು. ತಾವು ಇಲ್ಲಿ ಬಂದ್ರೆ ಖಂಡಿತ ದೇವಸ್ಥಾನಕ್ಕೆ ಬನ್ನಿ. ದರ್ಶನ ತುಂಬಾ ಚೆನ್ನಾಗಿದೆ. ಈ ಲೈಫಲ್ಲಿ ಈ ತಾಯಿ ಕೊಡುವಂತ ಪ್ರೀತಿ ಜಗತ್ತಲ್ಲಿ ಯಾರು ಕೊಡಲ್ಲ, ಅಷ್ಟು ಚೆನ್ನಾಗಿದೆ. ಜೈ ಕಬಾಳಮ್ಮ, ಜೈ ಕಬಾಳಮ್ಮ, ಜೈ ಕಬಾಳಮ್ಮ, ಜೈ ಕಬಾಳಮ್ಮ.
ಸ್ನೇಹಿತರೆ, ದೇವಸ್ಥಾನ ಬಂದಿದ್ವಿ ನೋಡಿ. ದೇವಸ್ಥಾನ ಬೀಗ ಹಾಕಿದ್ದಾರೆ. ಅದರಿಂದ ಸದ್ಯ ದೇವಸ್ಥಾನದ ಬಂದ್ರೇನೆ ಸನ್ನಿಧಾನದಲ್ಲಿ ಪೂಜೆ ಆದಂಗೆ ಲೆಕ್ಕಾಚಾರ. ಏನು ಯಜಮಾನ್ರೆ? ಹೌದು. ಯಾಕಂದ್ರೆ ದೇವಸ್ಥಾನಕ್ಕೆ ಅಲ್ವಾ ಬೆಟ್ಟದಿಂದ ಬಂದಿದ್ದೀವಿ. ಇಲ್ಲಿ ಸನ್ನಿಧಾನಕ್ಕೆ ಬಂದಿದ ತಕ್ಷಣನೇ ಆ ಅಮ್ಮನ ದರ್ಶನ ನಾವು ಪಡ್ಕೊಂಡಂಗೆ. ಜೈ ಕಪಾಳಮ್ಮ, ಜೈ ಕಪಾಳಮ್ಮ. ಎಲ್ಲರೂ ದೇವ್ರಿಗೆ ಖಂಡಿತ ಅವಳು ನಮ್ಮನ್ನು ಚೆನ್ನಾಗಿಡು, ನಮ್ಮ ಸುತ್ತಮುತ್ತ ಇರುವ ಪ್ರತಿಯೊಬ್ಬರನ್ನು ಚೆನ್ನಾಗಿಡು ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀವಿ. ಸ್ನೇಹಿತರೆ, ತಾವು ಕನಕಪುರಕ್ಕೆ ಬಂದರೆ ಬೆಟ್ಟದ ಮೇಲೆ ಇರುವಂಥ ಕಪಾಳಮ್ಮ ದೇವಸ್ಥಾನಕ್ಕೆ ಬನ್ನಿ. ದರ್ಶನ ಅಂತೂ ತುಂಬ ಚೆನ್ನಾಗಾಗುತ್ತೆ. ಜೀವನದಲ್ಲಿ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ. ಜೈ ಕಪಾಳ, ಜೈ ಕಬ್ಬಾಳಮ್ಮ. ಬನ್ನಿ ಈ ಕಡೆ. ಜೈ ಕಪಾಳಮ್ಮ. ಹಿಂಗೆ ಬನ್ನಿ, ಹಿಂಗೆ ಬಲ್ದಾಗ. ಕಣ್ಮಾಡು. ಜೈ ಕಪಾಳಮ್ಮ, ಜೈ ಕಪಾಳಮ್ಮ, ಜೈ ಕಬ್ಬಾಳಮ್ಮ. 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 ಜೈ ಕಪಾಳಮ್ಮ, 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 ಜೈ ಕಬ್ಬಾಳಮ್ಮ. 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 ಜೈ ಕಪಾಳಮ್ಮ. ರಾಮ ಬಂದ್ರು.